ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್. ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನ್ ನ ಹೊಸದಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೈಪ್ ಮಾಡೋ ಆಪ್ಷನ್ ಇದೆ, ಹೈಪ್ ಕೂಡ ಮಾಡ್ಬೋದು. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನನ್ನ ರೆಗ್ಯುಲರ್ ನೀಡಲ್ ನಂಬರ್ 10 0.75 ನ ತಗೊಂಡಿದ್ದೀನಿ. ಹಾಗೆ 7 ಎಳೆ ದಾರನ ತಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಈ ರೀತಿ ನಾನು ಗಂಟಾಕಿ ಇಟ್ಕೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆನೆ ನೀಡಲ್ನ ಹಾಕಿ ದಾರನ ಒಳಗಡೆ ತಗೊಂಡು ಒಂದು ಲೂಪ್ನ ಮಾಡಿಕೊಂಡು ಚೈನ್ ಮಾಡ್ಕೋಬೇಕು. ಇವಾಗ ನಾವು ಚೈನ್ಗಳನ್ನ ಹಾಕೊಳ್ಳೋಣ. 1 2 3 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋಬೇಕು. ನೀವು 3 ಚೈನ್ ಬೇಕಾದ್ರೂ ಹಾಕೋಬಹುದು, 4 ಚೈನ್ ಬೇಕಾದ್ರೂ ಹಾಕೋಬಹುದು. ಇವಾಗ ನಾನು ಮತ್ತೆ ಚೈನ್ಗಳು ಹಾಕೋತಾ ಇದ್ದೀನಿ. 2 3 4 5 6 6 ಚೈನ್ ಹಾಕೊಂಡು ಫಸ್ಟ್ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ. ಆಮೇಲೆ ನೀವು ಇಲ್ಲಿಂದಾನೆ ಇಲ್ಲಿ ವಿ ಶೇಪ್ ಅಲ್ಲಿ ಏನು ಜಿಗ್ಜಾಗ್ ಮಾಡಿರ್ತೀವಿ ಅಲ್ವಾ, ಅಲ್ಲಿ 3 ಪಾಯಿಂಟ್ ಒಳಗಡೆ ತಗೊಂಡು ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ ಅದನ್ನ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಈ ರೀತಿ ವರ್ಕ್ ಮಾಡಿದಾಗ ಇದು ಈ ತರ ಯು ಶೇಪ್ ಅಲ್ಲಿ ಬರುತ್ತೆ. ಮತ್ತೆ ಇವಾಗ ಚೈನ್ ಹಾಕೊಳ್ಳಿ. ನಾನು ಇಲ್ಲೂ ಕೂಡ 3 ಚೈನ್ ಹಾಕೋತೀನಿ. 3 ಚೈನ್ ನ ಮಾತ್ರ ಈ ರೀತಿ ಸ್ಟ್ರೈಟ್ ಆಗಿಟ್ಟು ನಾವು ಲಾಕ್ ಮಾಡ್ಕೋಬೇಕು. 6 ಚೈನ್ ಮಾತ್ರ 3 ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತೀವಿ. 3 ಚೈನ್ ನಾವು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ತೀವಿ. ಮತ್ತೆ ಇವಾಗ 3 ಚೈನ್ಗಳನ್ನ ಹಾಕೊಳ್ಳೋಣ. ಇಲ್ಲಿ 3 ಚೈನ್ ಬದಲಾಗಿ ನೀವು 4 ಚೈನ್ ಕೂಡ ಹಾಕೋಬಹುದು. 3 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಅಂದ್ರೆ 6 ಚೈನ್ ಆದ್ಮೇಲೆ 3 ಚೈನ್ ನಾನು 2 ಸತಿ ಹಾಕೊಂಡಿದ್ದೀನಿ. ಮತ್ತೆ ಇವಾಗ 6 ಚೈನ್ ಹಾಕೋಬೇಕು. 3 4 5 6 6 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿ ನೋಡ್ಕೋತೀರಾ. ಆಮೇಲೆ 3 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ತಗೋತೀರಾ. ಇಲ್ಲಿ 3 ಪಾಯಿಂಟ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಪಿಕೋ ಮಾಡಿಸಿದಾಗ ನಮ್ಗೆ ಪಿಕೋ ಸ್ಟಿಚ್ ಅಲ್ಲಿ ವಿ ವಿ ಶೇಪ್ ಅಲ್ಲಿ ಬರುತ್ತೆ. 3 ವಿ ಶೇಪ್ ನ ಒಳಗಡೆಗೆ ತಗೊಂಡು ನೀವು ಲಾಕ್ ಅನ್ನ ಮಾಡ್ಕೋಬಹುದು. ಮತ್ತೆ ಇವಾಗ 3 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ನ ಮಾತ್ರ ನಾವು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು. 6 ಚೈನ್ ನ ಮಾತ್ರ ನಾವು 3 ಪಾಯಿಂಟ್ ಒಳಗಡೆ ತಗೊಂಡು ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ, 3 ಚೈನ್ ಸ್ಟ್ರೈಟ್ ಆಗಿ ಇಟ್ಕೊಂಡೆ. ಮತ್ತೆ ಇವಾಗ ಇಲ್ಲೇನು 6 ಚೈನ್ ಹಾಕಿದ್ವಿ ಅಲ್ವಾ, ಅವಾಗ್ಲೇ ಅದೇ ರೀತಿ 6 ಚೈನ್ ಹಾಕ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 3 ಚೈನ್ ಒಂದೇ ಸತಿ ಬರುತ್ತೆ. 6 ಚೈನ್ ಹಾಕೊಂಡಾದ್ಮೇಲೆ ಇನ್ ಬಿಟ್ವೀನ್ ನಮ್ಗೆ ನೆಕ್ಸ್ಟ್ 6 ಚೈನ್ ಹಾಕೋದ್ರೊಳಗಡೆ 3 ಚೈನ್ 2 ಸತಿ ನಾವು ಹಾಕೋತೀವಿ. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ಮಾತ್ರ 3 ಚೈನ್ ಒಂದೇ ಸತಿ ಬರುತ್ತೆ. ನೋಡಿ, ಇದು ಈ ರೀತಿ ಬರುತ್ತೆ. ಇದೇ ರೀತಿ ಸೀರೆ ಪೂರ್ತಿ ವರ್ಕ್ ಮಾಡ್ಕೊಳ್ಳೋಣ. ಸೀರೆ ಪೂರ್ತಿ ವರ್ಕ್ ಮಾಡಿ ಆದ್ಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಸೇಮ್ ಪಾಯಿಂಟ್ಗೆನೆ ಸೇಮ್ ಕಲರ್ ದಾರನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಫಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದೆ, ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ ಎರಡೂ ಕೂಡ ಇರುತ್ತೆ. ನಾನು ಇಲ್ಲಿಂದಾನೆ ಡೈರೆಕ್ಟ್ ಆಗಿ 6 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. 2ರಿಂದ 1 2ರಿಂದ 1. ಸೊ ಡಬಲ್ ಕ್ರೋಶೇನ ಇಲ್ಲಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಸೇಮ್ 6 ಚೈನ್ ನ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಸ್ಟಿಚ್ಚು ಏನಾದರೂ ನಿಮಗೆ ಫಾಸ್ಟ್ ಆಯಿತು ಅಂತ ಅನ್ಸಿದ್ರೆ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ರೆ ವಿಡಿಯೋ ಮೇಲೆ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೊಡೋ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಡಬಲ್ ಕ್ರೋಶೆ ಲೆಂತ್ ನಾವು ಒಂದೇ ಲೆಂತ್ ಅಲ್ಲಿ ವರ್ಕ್ ಮಾಡ್ಕೋಬೇಕು. ಲೆಂತ್ ಕಡೆ ಆದಷ್ಟು ಗಮನ ಕೊಟ್ಕೊಳ್ಳಿ. ಇಲ್ಲಿ 7ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ.
ಇವಾಗ ನಾನು ದಾರ ಮೇಲ್ ಮಾಡಿ ಒಂದು ಬೀಡನ್ನ ತಗೋತೀನಿ. ನೋಡಿ ಈ ರೀತಿ ಬೀಡ್ನ ನಾನು ಯೂಸ್ ಮಾಡ್ತಿರೋದು. ಈ ಬೀಡು ನಾನು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಬೀಡ್ನ ತಗೊಂಡು ಡೈರೆಕ್ಟ್ ಆಗೇನೆ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. ಸೇಮ್ 6 ಚೈನ್ ನ ಗ್ಯಾಪ್ಗೆನೆ ವರ್ಕ್ ಮಾಡ್ಕೊಳ್ಳಿ. ಬೀಡ್ ಹಾಕೋದ್ಕಿಂತ ಮುಂಚೆ ನಾವೇನು 7 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಬೀಡ್ ಹಾಕಿದ್ಮೇಲೂ ಅಷ್ಟೇನೆ 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಲೆಂತ್ ಕಡೆ ಆದಷ್ಟು ನೀವು ಗಮನ ಇಟ್ಟು ವರ್ಕ್ ಮಾಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆ ಒಂದೇ ಲೆಂತ್ ಅಲ್ಲಿ ಬಂತು ಅಂತ ಅಂದ್ರೆ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದವ್ರಿಗೆ ಆನ್ಲೈನ್ ಆಫ್ಲೈನ್ ಎರಡು ಕೂಡ ನಿಮಗೆ ಆಪ್ಷನ್ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ ಕಲ್ತ್ಕೋಬಹುದು. ನಿಮ್ಗೆ ಆಫ್ಲೈನ್ ಅಂತ ಅಂದ್ರೆ ಸುಮಾರು ಜನ ಕೇಳ್ತಾ ಇರ್ತೀರಾ, ಫೇಸ್ ಟು ಫೇಸ್ ನಾನಿರೋ ಲೊಕೇಶನ್ಗೆ ಬಂದು ಕಲಿಯುವಂಥದ್ದು. ಆನ್ಲೈನ್ ಅಂತ ಅಂದ್ರೆ ಲೈವ್ ಕ್ಲಾಸಸ್ ಇರುತ್ತೆ, ಯಾವುದೇ ರೆಕಾರ್ಡೆಡ್ ಇರೋದಿಲ್ಲ, ಲೈವ್ ಕ್ಲಾಸಸ್ ಇರುತ್ತೆ. ಸೊ ಆನ್ಲೈನ್ ಆ ರೀತಿ ತಗೋಬಹುದು. ಸುಮಾರು ಜನ ಕೇಳ್ತಾ ಇದ್ರೆ ರೀಸೆಂಟ್ ಆಗಿ ಯಾವುದೋ ಆಫರ್ ಕೊಟ್ಟಿದ್ರಿ ಅಂತ. ಸೊ ಆ ಕ್ಲಾಸಸ್ ಬಂದು ಪ್ರೀ ರೆಕಾರ್ಡೆಡ್ ಇರುತ್ತೆ. ಆ ಕ್ಲಾಸ್ ಬೇಕು ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಕಂಪ್ಲೀಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ 3 ಚೈನ್ ನ ಗ್ಯಾಪ್ ಒಳಗಡೆಗೆ ನಾನು ಆರ್ಚ್ ನ ಎಂಡ್ ಮಾಡ್ಕೋತೀನಿ. ಟೋಟಲ್ ಆಗಿ ಇಲ್ಲಿ 14 ಡಬಲ್ ಕ್ರೋಶೆಗಳಿದೆ. ನೀವು ಇನ್ನ ಬೇಕಂದ್ರೆ 16, 18 ಈ ತರ ಕೂಡ ಮಾಡ್ಕೋಬಹುದು. ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಬೀಡ್ ನ ಹಾಕಿರೋದಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ನಾವೇನು ಗೋಲ್ಡ್ ವೈಟ್ ಕಲರ್ ಪರ್ಲ್ ಅಲ್ಲಿ ಹಾಕಿದೀವಿ ಅಲ್ವಾ, ಸೊ ನೆಕ್ಸ್ಟ್ ಬೇಕು ಅಂದ್ರೆ ನೀವು ಪರ್ಲ್ ಬೀಡ್ ನೆ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಗೋಲ್ಡ್ ಬೀಡ್ ನ ಯೂಸ್ ಮಾಡ್ಕೊಂತಾ ಇದ್ದೀನಿ. ಆರ್ಚ್ ಎಂಡ್ ಆದ್ಮೇಲೆ ದಾರ ತೆಗೆದು ಇಲ್ಲಿ 3mm ಸೈಜ್ ಅಲ್ಲಿರುವಂತ ಗೋಲ್ಡ್ ಬೀಡ್ ನ ತಗೋತಾ ಇದ್ದೀನಿ. ಬೀಡ್ ನ ಹಾಕೊಂಡು ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ ಒಳಗಡೆಗೆ ಬೀಡ್ ನ ಲಾಕ್ ಮಾಡ್ತೀನಿ. ಬೀಡ್ ನ ಲಾಕ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ ಬೀಡ್ ನ ಲಾಕ್ ಮಾಡಿದ್ದು. ಒಂದ್ ಆರ್ಚ್ ಆದ್ಮೇಲೆ ಒಂದು ಬೀಡು. ಮತ್ತೆ ಇವಾಗ ಡೈರೆಕ್ಟ್ ಆಗಿ 6 ಚೈನ್ ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ ಆರ್ಚ್ ನಾನು ಮಾಡ್ಕೊಂಡಿದ್ದೆ ಅಲ್ವಾ, ಆ ರೀತಿ ನಾವು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. ನಾನು ಅವಾಗಲೇ ಹೇಳ್ದೆ ಅಲ್ವಾ, ನಾನು ಟೋಟಲ್ ಆಗಿ 14 ಮಾಡ್ಕೊಂಡಿದ್ದೀನಿ ಒಂದು ಆರ್ಚ್ಗೆ ಅಂತ ಹೇಳಿ. ನೀವು 16, 18 ಈ ತರ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಹಾಗೆ ಇವತ್ತು ನಾನು 7 ಎಳೆ ದಾರನ ತಗೊಂಡಿರುವಂತದ್ದು. ಇನ್ ಕೇಸ್ ನೀವು 6 ಎಳೆ ದಾರ ತಗೊಂಡ್ರೆ 6 ಚೈನ್ ಗ್ಯಾಪ್ ಒಳಗಡೆಗೆ ಇನ್ನೂ ಡಬಲ್ ಕ್ರೋಶೆಗಳು ಎಕ್ಸ್ಟ್ರಾ ಇಡಿಸ್ಬೋದು. ಅಂದ್ರೆ 16, 18 ಈ ರೀತಿ ನೀವು ವರ್ಕ್ ಮಾಡ್ಕೋಬಹುದು. ಆದಷ್ಟು ನೋಡ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಜಾಸ್ತಿ ಡಬಲ್ ಕ್ರೋಶೆ ಸ್ಟಿಚ್ಚು ಒಂದು ಆರ್ಚ್ಗೆ ಆಯ್ತು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಡಿಸೈನ್ಗೆ ಹೋಗ್ತಾ ಹೋಗ್ತಾ ನಮ್ಗೆ ಏನಾಗುತ್ತೆ ಅಂದ್ರೆ ಓವರ್ಲ್ಯಾಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಹಿಡಿಯುತ್ತೋ ನೋಡ್ಕೊಂಡು ಅಷ್ಟೇ ಮಾಡ್ಕೊಳ್ಳಿ. ಜಾಸ್ತಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಡಿ. ಇಲ್ಲಿ 14, 16 ಸಾಕಾಗತ್ತೆ. ಈ ಒಂದು ಕೌಂಟಿಂಗ್ಸ್ ಅಲ್ಲಿ ನೀವು ವರ್ಕ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನೇನು ಬೀಡ್ ನ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಬೀಡ್ ಮಾತ್ರ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಇದು. ನೋಡಿ ಕರೆಕ್ಟ್ ಆಗಿ ನಿಮ್ಗೆ ಕಲರ್ ಮ್ಯಾಚ್ ಕೂಡ ಆಗುತ್ತೆ. ಒಳ್ಳೆ ಕಲರ್ ಕಾಂಬಿನೇಷನ್ ಸ್ಯಾರಿ ಇತ್ತು ಅಂತ ಅಂದ್ರೆ ಕಲರ್ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗತ್ತೆ. ಲೆಂತ್ ಕರೆಕ್ಟ್ ಆಗಿ ನೋಡ್ಕೋಬೇಕಾಗಿರೋದು ನೀವು ಡಬಲ್ ಕ್ರೋಶೆ ಲೆಂತ್ ನ. ಹಾಗೆ ಡಬಲ್ ಕ್ರೋಶೆ ಕೌಂಟಿಂಗ್ಸ್. ಒಂದು ಆರ್ಚ್ ನಲ್ಲಿ ಎಷ್ಟು ಡಬಲ್ ಕ್ರೋಶೆಗಳನ್ನ ಮಾಡಿರ್ತೀವಿ ನಾವು, ಅಷ್ಟೇ ಡಬಲ್ ಕ್ರೋಶೆಗಳನ್ನ ಎಲ್ಲ ಆರ್ಚ್ಗೂ ಕೂಡ ನಾವು ಮಾಡ್ಕೋಬೇಕು. ಒಂದರಲ್ಲಿ 14 ಮಾಡೋದು, ಇನ್ನೊಂದರಲ್ಲಿ 16 ಮಾಡೋದು, ಈ ರೀತಿ ಮಾಡ್ಕೊಂಡಾಗ ಆರ್ಚು ಒಂದೊಂದ್ ತರ ಬರುತ್ತೆ. ನೀಟಾಗಿ ಎಲ್ಲಾನು ಒಂದೇ ತರ ಇರೋದಿಲ್ಲ. ಸೊ ಹಾಗಾಗಿ ಕೌಂಟಿಂಗ್ಸ್ ಕಡೆ ಗಮನ ಕೊಡೋದನ್ನ ಮರಿಬೇಡಿ. ಹಾಗೇನೆ ವಿಡಿಯೋ ಕೆಳಗಡೆ ನಿಮ್ಗೆ ವಿಡಿಯೋನ ಹೈಪ್ ಮಾಡೋ ಆಪ್ಷನ್ ಸಿಗುತ್ತೆ. ನೀವು ಇದನ್ನ ಹೈಪ್ ಮಾಡೋ ಆಪ್ಷನ್ ಏನಾದ್ರು ಸಿಕ್ಕಿದಾಗ, ನೀವು ಹೈಪ್ ಮಾಡಿದಾಗ ನಮ್ಮ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಸೊ ಹಾಗಾಗಿ ಹೈಪ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ, ಕಮೆಂಟ್ ಹಾಕೋದನ್ನ ಕೂಡ ಮರಿಬೇಡಿ. ಸೊ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ ಫಸ್ಟ್ ಆರ್ಚ್ ನ ಎಂಡ್ ಮಾಡ್ಕೋತೀನಿ. ಆಮೇಲೆ ದಾರ ತೆಗೆದು ಒಂದು ಗೋಲ್ಡ್ ಬೀಡ್ ನ ಆಡ್ ಮಾಡ್ಕೋತೀನಿ. 3mm ಸೈಜ್ ಅಲ್ಲಿರೋ ಗೋಲ್ಡ್ ಬೀಡ್ ನ ಆಡ್ ಮಾಡ್ಕೋತೀನಿ. ಗೋಲ್ಡ್ ಬೀಡ್ ನ ಹಾಕೊಂಡು ಡೈರೆಕ್ಟ್ ಆಗಿ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡ್ಕೋತೀನಿ. ನೋಡಿ ಈ 3 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಮತ್ತೆ 6 ಚೈನ್ ನ ಗ್ಯಾಪ್ಗೆ ಇದೇ ರೀತಿ ಆರ್ಚ್ ನ ಮಾಡ್ಕೋತೀನಿ. ಸೊ ಇದೇ ತರ ಕಂಪ್ಲೀಟ್ ಆಗಿ ಸೀರೆ ಪೂರ್ತಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ 2 ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದೇ ತರ ಸೀರೆ ಪೂರ್ತಿ ನಾವು ಎಲ್ಲೆಲ್ಲಿ ಆರ್ಚ್ ಚೈನ್ ಹಾಕಿದೀವೋ ಅಷ್ಟು ಪೂರ್ತಿ ನಾವು ವರ್ಕ್ ಮಾಡ್ಕೋಬೇಕು.
ಎಲ್ಲ ವರ್ಕ್ ಮಾಡಿ ಆದ್ಮೇಲೆ ಫೈನಲ್ ಆಗಿ ನಿಮ್ಗೆ ಸ್ಯಾರಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ಈ ಒಂದು ಡಿಸೈನ್ ನ ಹಾಕಿದಾಗ. ಫ್ರೆಂಡ್ಸ್, ಏನ್ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿದೆ ನೋಡಿ. ಈ ಬೀಡ್ ನ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನು ಬೀಡ್ ತುಂಬಾನೇ ಹೈಲೈಟ್ ಆಗಿದೆ. ಈ ಒಂದು ಡಿಸೈನ್ ಫೈನಲ್ ಲುಕ್ ನಿಮ್ಗೆ ಈ ರೀತಿ ಇದೆ. ಸೊ ಸೀರೆ ಪೂರ್ತಿ ನಾವು ನೋಡ್ತೀವಿ ಅಂತ ಅಂದಾಗ ಈ ತರ ಬರುತ್ತೆ. ನಾನು ಅವಾಗ್ಲೇ ಸೀರೆ ಸೆರಗ್ನ ನಾವು ಪ್ಲೀಟ್ಸ್ ಮಾಡಿದಾಗ ನೆರಿಗೆ ಹಿಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸಿರೋದು. ಸೊ ಈ ಒಂದು ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ವಿಡಿಯೋನ ಹೈಪ್ ಮಾಡೋದನ್ನ ಕೂಡ ಮರಿಬೇಡಿ. ಮೆಟೀರಿಯಲ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒನ್ಸ್ ನೀವು ಚೆಕ್ ಮಾಡ್ಬೋದು. ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಅಂದ್ರೆ ಈ ಒಂದು ಬೀಡು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ನೀವು ಈ ಡಿಸೈನ್ಗೆ 750 ಇಂದ 800 ವರೆಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಕ್ಲಾಸಸ್ ಎನ್ಕ್ವೈರಿಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಡಿಸೈನು. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.